ಮೊಬೈಲ್ ಫೋನ್ಗಳು ಬೇಕು, ಆದ್ರೆ ಅಗತ್ಯತೆ ಇರುವಷ್ಟನ್ನು ಮಾತ್ರ ಉಪಯೋಗಿಸ್ಬೇಕಂತೆ. ಜಾಸ್ತಿ ಉಪಯೋಗಿಸಿದ್ರೆ ಬಹಳ ಕಷ್ಟ. ಅದರಲ್ಲೂ ಇವತ್ತು ಮಕ್ಕಳ ಕೈಗೆ ಮೊಬೈಲ್ ಕೊಡಬಾರ್ದು ಅಂದ್ಬಿಟ್ಟು ಬಹಳ ಚೆನ್ನಾಗಿ ಹೇಳ್ತಾರೆ. ಯಾತಕ್ಕೆ ಅಂತಂದ್ರೆ ಕೊಡಬೇಕು ಎಷ್ಟು, ಯಾಕೆಂದ್ರೆ ಬಹಳ ಕೊಟ್ಟ ಮೇಲೆ ನಾವು ಸಹ ಜಾಗರೂಕತೆಯಿಂದ ನೋಡ್ಕೋಬೇಕಾಗದೆ. ಯಾಕೆ ಅಂತಂದ್ರೆ ಇವತ್ತು ಒಳ್ಳೇದು ಐತೆ ಕೆಟ್ಟದ್ದು ಐತೆ, ಒಳ್ಳೇದನ್ನು ಮಾತ್ರ ಸ್ವೀಕರಿಸದ ಕೆಟ್ಟದನ್ನ ಬಿಟ್ಬಿಡದ ಅಂತ ಅನ್ನೋದು ಕೇಳಿದೆ. ಅದಕ್ಕೋಸ್ಕರ ಪುಟಾಣಿ ಮಕ್ಕಳುಗಳ ಕಲ್ಯಾಣ ಕುಂತವ್ರೆ, ಇವ್ರಿಗೂ ಅಷ್ಟೇನೆ ಮಕ್ಕಳಿಗೆ ಅನ್ನ ತಿನ್ನಿಸ್ಬೇಕಲ್ಲ ಈಗ ಅಂತ ಅಂದ್ಬಿಟ್ಟು ಅನ್ನ ತಿನ್ನೇ ಹೋಯ್ತವೆಲ್ಲ ಅಂದ್ಬಿಟ್ಟು ಕೈಗೆ ಒಂದೊಂದು ಮೊಬೈಲ್ ಫೋನ್ ಕೊಟ್ಬಿಟ್ಟಿದೆ. ನೋಡ್ಕೋ ಅಂದ್ಬಿಟ್ಟಿದ್ಯಾ. ಈ ತೌಡು ತುಂಬಿಡ್ತಾರಲ್ಲ ಇಲಾತಿ ಹಸ್ಕೊಳಗೆ, ಹಂಗೆ ನಾವು ತಾಂಬಟ್ಲಿಗೆ ತಂದು ತುಂಬ್ಕೊಂಡ್ಬಿಟ್ಟದೆ, ತುಂಬ್ತಾ ಇರದೆ ಬಾಯೊಳಗೆ. ಅದು ಒಡ್ಡಾಡ್ಕೊಂಡು ಅಟಿ ಒಳಗೆ ತಿನ್ನೋದಿಲ್ಲ ಅಂತ ಬೀದಿ ಬಾಗಿಲು ಕರ್ಕೊಬತ್ತಾರೆ. ಅಡತ ಕಾಗೆ ನೋಡು, ಬಸ್ ನೋಡು, ಕಾಗೆ ನೋಡು, ಅತ್ತಾಗ ನೋಡು, ಇತ್ತಾಗ ನೋಡು ಅಂತ ಅಂದ್ಬಿಟ್ಟು ಅಡ್ಗೆನ ಮಾಡ್ಬಿಟ್ಟು ತುಂಬ್ತಾ ಇದ್ರೆ ಏನ ಹಾಳಾದೈಕ್ಲು ಒಡ್ಡಾಡ್ಕೊಂಡು ಆ ಮೊಬೈಲ್ ಫೋನ್ ನೋಡ್ಕೊಂಡು ಇವತ್ತೆಲ್ಲ ಕಣ್ಣನ್ನ ಆ ರೆಟಿನನ್ನೇ ತೀರಿಸ್ಕತ್ತವ್ರಿ ಈಗ. ಹಂಗಾಗದೆ ಅದಕ್ಕೋಸ್ಕರ ಹೇಳಿದೆ, ಅವ್ವ ಈ ಮೊಬೈಲ್ ಫೋನು ಅಣ್ಣ ನನಗೊಂದ್ಸರಿ ಅಂತರ ಕಟ್ಸ್ಕರುವಂಗ್ ಮಾಡ್ಬಿಟ್ಟಿತ್ತು. ನಮ್ಮ ಮನೆ ಪಕ್ಕಕ್ಕೆ ಯಾರೋ ಹೊಸ್ತಾಗಿ ಬಾಡಿಗೆಗೆ ಬಂದವ್ರಿ, ಅವ ನನಗ್ ಗೊತ್ತಿಲ್ಲ. ಕಾರ್ಯಕ್ರಮ ಮುಗಿಸ್ಕೊಂಡು ಅಣ್ಣ 7 ಗಂಟೆ ರಾತ್ರಿಯಲ್ಲಿ ಮನೆ ತಕ್ಕ ಹೋಗ್ಬಿಟ್ಟು ಕಾರ ನಿಲ್ಲಿಸ್ತೇಟ್ಗೆನೆಯ ಯಾರೋ ಒಬ್ಬ 7 ಗಂಟೆ ರಾತ್ರಿಯಲ್ಲಿ ಬಾ ಬಂದಕನ್ ಬಾ, ಈಗ ಬಂದಕನ್ ಬಾ 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 ಅಂತ ಅಂದ. ನಾನು ಯಾರಪ್ಪ ಈಗ ಬಂದಕನ್ ಬಾ ಅಂತ ಅಂತವ್ರಲ್ಲ ಅಂದ್ಬಿಟ್ಟು ಸುತ್ತಮುತ್ತ ನೋಡ್ತಾವನೆ, ಒಬ್ರು ಇಲ್ಲ. ಇದೇ ನೀವು ಒಬ್ಬನಿಗೊಬ್ಬನ ಯಾರ ಮಾತಿ ತಡ್ಕೊತಾ ಇದಾರ, ಯಾರೋ ಕಣ್ಣಲ್ಲ ಅಂತ ಅಂದ್ಬಿಟ್ಟು ಇನ್ ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲೇ ಬಾ, ಇನ್ನೊಂದ್ ಚೂರು ಮುಂದಿಗೆ ಬಾ, ಇನ್ನೊಂದ್ ಮುಂದಿಗೆ ಬಾ ಅಂತ ಅಂದ. ನನ್ಗೆ ಹೋಯ್ತು ಜೀವ ಅಣ್ಣ ಎಂಬುದು. ಅಲ್ಲೇ ಅವನು ಎಂತ ಬೇರೆ ಅಂತವನೇ ಮುಂದಕ್ಕೆ ಬಾ ಅಂತವನು ಎತ್ತಿದ್ ಬಂದನೋ ಕಾಣಲ್ಲಪ್ಪ ಅಂತ ಸುತ್ತಮುತ್ತ ನೋಡ್ಕತ್ತವನಿ. ಅವ ಎತ್ತಾಗ ನೋಡಿದ್ರು ನೋಡ್ಲಿಗ ಇಲ್ಲ. ಆಮೇಲೆ ಇನ್ ಸ್ವಲ್ಪ ಹೊತ್ತ ಆದ್ಮೇಲೆ ಅಲ್ಲೇ ಅವನೇ ಸೂಟ್ ಮಾಡು ಅಂತ ಅಂದ. ಹೋಯ್ತು ಜೀವ ಅವ್ವ ನನಗೆ. ಸೂಟ್ ಮಾಡುವಂತ ಬೇರೆ ಅಂತವನೆಲ್ಲ ಎತ್ತಿಂದ ಬಂದದೋ ಕಣ್ಣಲ್ಲಪ್ಪ ಅಂದ್ಬಿಟ್ಟದೆ. ಕತ್ತೆಲ್ಲ ಸುತ್ತ ಹಿಂಗ ಆಡ್ಕೊಂಡು ಮನೆ ಮೇಲೆ 2ನೇ ಬಿಲ್ಡಿಂಗ್ ಮೇಲೆ ಇದ್ದ ಒಬ್ಬ ಕತ್ತ ಹಿಂಗೆ ಮ್ಯಾಕ್ ಎತ್ತೇಣ ಎದ್ದೇಟ್ಗೆನೆ ಒಬ್ಬ 7 ಗಂಟೆ ರಾತ್ರಿಯಲ್ಲಿ ಮೊಬೈಲ್ ಫೋನ್ ಹಿಡ್ಕೊಂಡದ್ಯ ಈಚೆಗೆ ಪಬ್ಜಿ ಆಡ್ತಾ ಕುಂತವನೇ ಹೊರಗಡೆ ಬಂದು. ನಾನಂದೆ, ಅಪ್ಪ ಏನ್ ಮಾಡ್ತಾ ಇದೀಯ ಇಷ್ಟೊತ್ತಲ್ಲಿ ಅಂತ ಅಂದೆ. ಅಣ್ಣ ನಾವು ಮೊಬೈಲಲ್ಲಿ 4-5 ಜನ ಸ್ನೇಹಿತರುಗಳು ಸೇರ್ಕೊಂಡು ಪಬ್ಜಿ ಆಡ್ತಾವನಿ ಕನ್ನಡ ಅಂತ ಅಂದ. ಅಯ್ಯೋ ನಿನ್ ಮಾನ್ಕಾಯಿನಾಗ ಹೋಗು, ನೀನು ಪಬ್ಜಿ ಆಡ್ತೀನಿ ಅಂದ್ಬಿಟ್ಟದೆ. ನನಗೆ ಒಂಥರ ಕಟ್ಸ್ಕರುವಂಗ್ ಮಾಡ್ಬಿಟ್ಟಿದ್ದಲ್ಲಪ್ಪ. ಈಗ ಇನ್ನೊಂದ್ ದಿವಸ ನೀನು ಏನಾರ ಮೊಬೈಲ್ ಫೋನ್ ಹಿಡ್ಕೊಂಡು 7 ಗಂಟೆ ರಾತ್ರಿಯಲ್ಲಿ ಈಚೆಗೆ ಬಂದು ನೋಡ್ಕೊ ಮಾಡ್ಕೊಡ್ತೀನಿ ನಿನಗೆ ಅಂತ ಅಂದೆ. ಅವತ್ತಿಂದ ಪುಣ್ಯಾತ್ಮ ಅದ್ರಕ್ಕೂ ಕಾಣೋಲ್ಲ ಅವ. ಹಂಗೆ ಯಾಕೆ ಅಂತ ಅಂದ್ರೆ ಮೊಬೈಲ್ ಫೋನ್ ಇವ್ರ ಕೈಗಿದ್ರೆ ಒಂದೊಂದಲ್ಲ ಆಟಗಳು ನಮಗಿಂತ ಚೆನ್ನಾಗಿ ಗೊತ್ತಿರ್ತದೆ. ಇನ್ನೊಂದು ಹೆಂಗೆ ಅಂತಂದ್ರೆ ಈ ಸೆಲ್ಫಿ ತಕತಾರೆ ಹುಡುಗರುಗಳು ನೋಡ್ಬೇಕು. ಅವ ಸೆಲ್ಫಿ ಗೊತ್ತವ ನಿಮ್ಗೆ? ಇವ್ರು ತಕತಾರೆ, ಇವ್ರು ಕೇಳ್ರಿ ಬಹಳ ಲಿಗುವಾಗಿ. ನಮ್ಮ ಅವ್ವನಿಗೂ ನನಗೂ ಒಂದ್ಸರಿ ಹಿಂಗೆ ಆಗೋಯ್ತು. ನಮ್ಮ ಅವ್ವನಿಗೆ ಸೆಲ್ಫಿ ಅಂದ್ರೂ ಗೊತ್ತಿಲ್ಲ. ಹಿಂಗೆ ಒಂದ್ಸರಿ ಮಧು ಕರ್ಕ ಹೋಗಿದೆ ಚೌಲ್ಟ್ರಿಗೆ. ನಾನು ಮುಂದಾಗ ಹೊಂಟದೆ. ನಮ್ಮ ಅವ್ವ ಒಬ್ಳಿಗೊಬ್ಳೆ ಮಾತಾಡ್ಕೊಂಡು ಅಂತ ಹತ್ಕ ಬತ್ತಾಯಿತ್ತು. ಅವಳು ಒಬ್ಳಿಗೊಬ್ಳೆ ಅಂತ ಹತ್ಕ ಬತ್ತಾಯಿದ್ದಲ್ಲ. ಸೈಡಲ್ಲಿ ಹೆಣ್ಮಕ್ಳುಗಳು ನಿಂತ್ಕೊಂಡು ಅವೇ ಮಾತಾಡ್ಕತಾವೆ. ಗೊತ್ತಿಲ್ಲ ನಮ್ಮ ಅವ್ವನಿಗೆ. ನಮ್ಮ ಅವ್ನು ನೋಡ್ಬಿಟ್ಟುದಿಯೇ, ಮಗ ದೇವ್ರು ಎಂತ ಅನ್ಯಾಯ ಮಾಡ್ಬಿಟ್ಟವನು ಅಂತ ಅಂದ್ಲು. ಯಾಕವ ಅಂತ ಅಂದೆ. ಅಲ್ಲಿ ಹೆಣ್ಮಕ್ಳುಗಳು ಕೈಯ ತೊಳಕೊಂಡು ಮುಟ್ಟುವಂಗವೇ. ಹಾಳಾದ್ದು ಲಕ್ವ ಹೊಡೆದದೆಲ್ಲ ಓಕೆ ಅಂತ ಅಂದ. ನಾನು ಲಕ್ವ ಹೊಡೆದಿದ್ದು ಯಾಗವ ಅಂತ ಅಂದೆ. ಐಕ್ಳು ಅವ ಸೈಡಲ್ಲಿ ಹೋಗಿ ಮೊಬೈಲಲ್ಲಿ ಸೆಲ್ಫಿ ತಕತಾವೆ. ನಮ್ಮ ಅವನು ಗೊತ್ತಿಲ್ಲ. ಆ ಸೆಲ್ಫಿ ತಕರವಾಗ ಹಿಂಗೆ ಹಿಡ್ಕೊಂಡದ್ದು ಹಿಂಗೆ ತಕತಾ ಇದ್ವಲ್ಲ. ಇದಕ್ಕೆ ನಮ್ಮವ್ವ ಅಲ್ಲಿ ಅಯ್ಯೋ ತುಟಿ ಹೆಂಗೋಯ್ತೆ, ಅಯ್ಯೋ ಕರ ಹೋಗು ಅಂತ ಅನ್ಕೊಂಡೆ. ನಮ್ಮವ್ವ ಒಬ್ಳಿಗೊಬ್ಳೆ ಮಾತಾಡ್ಕತ್ತಾವಳೆ. ನಾನಂದೆ, ಅವ್ವ ವೈಕ್ಲತಕ್ಕೆ ಹೋಗಿ ಕೇಳ್ಬಿಟ್ಟು ಯಾಕನವ ನಿಂಗೆಲ್ಲ ಹೊಡೆದಿದ ಅಂತವ. ವೈಕ್ಲು ಮೊಬೈಲಲ್ಲಿ ಸೆಲ್ಫಿ ತಕತಾಬೇಕನ್ನವ ಫೋಟವ ಅಂತ ಅಂದೆ. ಅದಕ್ಕೆ ನಮ್ಮ ಅವ್ವಂದು ಹಿಂಗೂ ತಕಂದಾರ ಫೋಟವ, ಅಯ್ಯ ವಾಣಿಗೆ ಎಟ್ಟವ ಹೋಗು ಅಂತ ಅನ್ಕೊಂಡಿದ್ಯ. ಕಡ ಸೈಡ್ಗೆ ಹೋದ್ಲು. ಹಂಗೆ ಹಾಳಾದ ಮೊಬೈಲ್ ಫೋನ್ಗಳು ಅವಾಂತರ ಒಂದೊಂದಲ್ಲ ನೋಡ್ಬೇಕು. ಕೆಲವು ಜನ, ಸುಮಾರು ಜನ ಹೆಂಗೆ ಅಂತಂದ್ರೆ ನಾವು ಮೊಬೈಲ್ ಫೋನಲ್ಲಿ ಮಾತಾಡ್ತಾ ಇರ್ತಾರೆ, ಗಾಡಿ ಹಿಂಗೆ ಕಾರ್ನೋ ಹಿಂಗೆ ಓಡಿಸ್ತಾ ಇರ್ತಾರೆ. ಯಾಕೆ ಅಂತಂದ್ರೆ ಬಹಳ ಜಾಗರೂಕತೆ ಇಟ್ಕೋಬೇಕು. ಕಿವಿ ತಟ್ಟೆಗೆ ಮೊಬೈಲ್ ಫೋನ್ ಇಟ್ಕೊಬಿಟ್ಟಿದೆಯೇ, ಏನು ಕೈಲಿ ಆಕ್ಸಿಲೇಟರ್ ಏನೆಲ್ಲ ಮುರಿಯ ಕಚ್ಕ ಕೊಡ್ತಾ ಇರ್ತಾರೆ. ಬುಟ್ಟ ಕನ್ನಡ ಬುಟ್ಟ ಇನ್ನು 2 ನಿಮಿಷ ಬಂದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆ ಕಡೆಯಿಂದ ಲಾರಿಯೋ ಬಸ್ಸೋ ಯಾವನಾರ ಬಂದು ಇವನು ಬುಟ್ಟ ಅಂತ ಅಂದ್ರೆ
ಪರ್ಮನೆಂಟ್ ಆಗ್ಬಿಟ್ಟ ಅಂತಲೇ ಅರ್ಥ ಅವ. ಅದಕ್ಕೋಸ್ಕರ ಜಾಗರೂಕತೆ ಇರಲಿ, ಎಚ್ಚರಿಕೆ ಇರಲಿ. ಇವತ್ತು 70% ಮೊಬೈಲ್ ಫೋನ್ಗಳ ಅವಾಂತರದಿಂದನೇ ಆಕ್ಸಿಡೆಂಟ್ಸ್ಗಳಾಯ್ತವೆ ರೋಡ್ನಲ್ಲಿ. ಅದಕ್ಕೆ ಪಾಪ ನಮ್ಮ ಪೊಲೀಸ್ನವರು ಬಹಳ ಚೆನ್ನಾಗಿ ಎಲ್ಲರೂ ಹೇಳ್ತಾರೆ, ಹೆಲ್ಮೆಟ್ ಹಾಕೊಳ್ರಿ, ಡ್ರೈವಿಂಗ್ ಮಾಡುವಾಗ ಬೆಲ್ಟ್ ಹಾಕೊಳ್ರಿ, ಮೊಬೈಲ್ ಫೋನ್ ಉಪಯೋಗಿಸಬೇಡಿ, ಕುಡ್ತ ಯಾವುದೇ ರೀತಿಯಾದಂತಹ ಕುಡ್ತವನ್ನು ಕುಡಿಬೇಡಿ ಅಂದ್ಬಿಟ್ಟು ಸಾರಿ ಹೇಳ್ತಾರೆ. ಆದ್ರೆ ನಮ್ಮ ತೀಟೆಗೋಸ್ಕರ ನಾವು ಮಾಡ್ಕೊಂಡು ನಂಬ್ಕೊಂಡು ಬಂದಿರ್ತಾರಲ್ಲ ನಮ್ಮ ಮನೆಯವ್ರನ್ನ, ಅವ್ರ ಮೇಲೆಲ್ಲ ತಲೆ ಮೇಲೆ ಚಪ್ಪಡಿ ಎಳೆಯುವಂತ ಕೆಲಸವನ್ನು ಮಾಡ್ತೀವಿ. ಅದಕ್ಕೋಸ್ಕರ ಅವರು ಏನೇ ಹೇಳಿದ್ರು ಸಹ ನಮ್ಮ ಜಾಗರೂಕತೆಗೇನೆ ಹೊರತು, ನಮ್ಮ ಆ ಒಂದು ಜೀವ ಉಳಿಸಲಿಕ್ಕೆ ಹೊರತು ಅವ್ರ ಮಿಕ್ಕಂತೆ ಯಾವುದೂ ಅಲ್ಲ. ಅದಕ್ಕೋಸ್ಕರ ಎಚ್ಚರಿಕೆಯಿಂದ ನಮ್ಮ ಜೀವನವನ್ನು ಸಾಗಿಸೋಣ. ಸ್ಥಳ ಪ್ರಜ್ಞೆ ಇರಲಿ, ಸಮಯ ಪ್ರಜ್ಞೆ ಇರಲಿ ಅಂತ ಅದಕ್ಕೆ ಹೇಳಿದೆ.